ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪುಟಾಣಿಯ 2ನೇ ತಿಂಗಳದ ಫೋಟೋಶೂಟ್ ಮನೆಯಲ್ಲಿ ಮಾಡೋಣ ಬನ್ನಿ. ಈ ಫೋಟೋಶೂಟನ್ನು ಮನೆಯಲ್ಲಿ ಅತಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದನ್ನೊಂದು ವಿಡಿಯೋ ಕೊನೆವರೆಗೂ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ. ನಾನು ಡೈಲಿ ವ್ಲಾಗ್ಸ್ ಮತ್ತು ಫ್ಯಾಮಿಲಿ ವೀಡಿಯೋಸ್ ಬಗ್ಗೆ ಡೈಲಿ ಮಿನಿ ವ್ಲಾಗ್ಸ್ ಮಾಡ್ತಾಯಿರ್ತೀನಿ. ನಿಮಗೂ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇ ನಾವು ಫೋಟೋಶೂಟ್ಗೆ ಬೇಕಾಗಿರೋ ಸಾಮಗ್ರಿಗಳನ್ನು ತಯಾರಿ ಮಾಡ್ಕೊಳ್ಳೋಣ. ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಬಡ್ಜೆಟಲ್ಲಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ನಾವು ಬೇಬಿ ಫೋಟೋಶೂಟು ಮಾಡೋ ಜಾಗವನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ಬೇಬಿಗೆ ಕಂಫರ್ಟಬಲ್ ಆಗಿರುವಂತಹ ಡ್ರೆಸ್ಸನ್ನೇ ಚಾಯ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಕಂಫರ್ಟಬಲ್ ಇರೋ ಡ್ರೆಸ್ ಆದರೆ ಮಗು ಅಳೋದಿಲ್ವ, ಅದಕ್ಕಾಗಿ ಸ್ವಲ್ಪ ಕಂಫರ್ಟಬಲ್ ಇರೋ ಡ್ರೆಸ್ನೇ ಆಯ್ಕೆ ಮಾಡ್ಕೊಳ್ಳಿ. ಮಗುಗೆ ಕಂಫರ್ಟಬಲ್ ಆ್ಯಂಡ್ ಸಾಫ್ಟ್ ಆಗಿರೋ ಬ್ಲ್ಯಾಂಕೆಟ್ನೇ ಯೂಸ್ ಮಾಡ್ತಾಯಿದ್ದೀವಿ. ಈಗ ನಮ್ಮ ಮಗುವಿಗೆ 2ನೇ ತಿಂಗಳಲ್ಲಿ ಫೋಟೋಶೂಟ್ ಮಾಡ್ತಾಯಿದ್ವಲ್ಲ, ಅದಕ್ಕಾಗಿ 2ನೇ ತಿಂಗಳದನ್ನು ಚೆನ್ನಾಗಿ ಮನೆಯಲ್ಲಿರುವಂಥ ಐಟಮ್ಸ್ಗಳನ್ನು ತಗೊಂಡ್ಬಿಟ್ಟು 2 ಅಂತೇಳ್ಬಿಟ್ಟು ಚೆನ್ನಾಗಿ ಬರೆಯೋಣ. ಮತ್ತು ಆ 2ನೇ ಸಂಖ್ಯೆದರ ಮೇಲೆ ಹೂವುದಲ್ಲಿ ಸ್ವಲ್ಪ ನೀಟಾಗಿ ಕಾಣಿಸೋ ಥರ ಡೆಕೋರೇಷನ್ ಮಾಡೋಣ ಬನ್ನಿ. ಈಗ ಡೆಕೋರೇಷನ್ ಮುಗಿದ್ಮೇಲೆ ಬೇಬಿಗೆ ಕಂಫರ್ಟಬಲ್ ಆಗಿರೋ ಡ್ರೆಸ್ಸನ್ನೇ ಹಾಕಿ. ಅನ್ಕಂಫರ್ಟಬಲ್ ಆಗಿರೋ ಡ್ರೆಸ್ ಹಾಕಿದ್ರೆ ಬೇಬಿ ಅಳುತ್ತಲ್ವ, ಅದಕ್ಕಾಗಿ ಕಂಫರ್ಟಬಲ್ ಆಗಿ ಅವರು ಹ್ಯಾಪಿಯಾಗಿರೋ ಥರ ಡ್ರೆಸ್ ಹಾಕಿ ರೆಡಿ ಮಾಡೋಣ. ಈಗ ಮಗುವು ಸುಮ್ಮನೆ ಆರಾಮಾಗಿ ಆಟ ಆಡ್ಕೊಂಡಿದೆ ಅಲ್ವಾ, ಈಗ ನಾವು ಬೇಕಾಗಿರೋ ರೀತಿಯಲ್ಲಿ ಫೋಟೋಶೂಟನ್ನು ಸ್ಟಾರ್ಟ್ ಮಾಡೋಣ. ನಮಗೆ ಯಾವ ಥರ ಬೇಕೋ ಆ ಥರ ಪಿಕ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ, ನಾನು ಚಿಕ್ಕದಾಗಿರೋ ರಾಧಾ ಥರ ಐಬ್ರೋಸ್ ಮೇಲೆಲ್ಲ ಡಾಟ್ಸ್ ಇಟ್ಬಿಟ್ಟು ರಾಧಾ ಗೆಟಪ್ ಆಗೋಣ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಮಗು ಅಳೋದ್ರಿಂದ ಅವ್ರಿಗೆ ಕಂಫರ್ಟಬಲ್ ಆಗಿರೋ ಡ್ರೆಸ್ಸನ್ನೇ ಹಾಕಿ ರೆಡಿ ಮಾಡಿದ್ದೇನೆ. ಸೊ ಓಕೆ, ಪರವಾಗಿಲ್ಲ, ಅವ್ರಿಗೆ ಕಂಫರ್ಟಬಲ್ ನೋಡ್ಕೋಬೇಕಲ್ವ, ಹಾಗಾಗಿ ನಾನು ಅವ್ರ ಕಂಫರ್ಟಬಲ್ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಬೇಕಾಗಿರುವಂತಹ ಡ್ರೆಸ್ಸನ್ನೇ ಹಾಕಿದ್ದೀನಿ. ನೀವು ಹಾಗೆಯೇ ಬೇಬಿ ಫೋಟೋಶೂಟ್ ಮಾಡಬೇಕಾದ್ರೆ ಅವ್ರಿಗೆ ಕಂಫರ್ಟಬಲ್ ಆಗಿರೋ ಡ್ರೆಸ್ಸನ್ನೇ ಆಯ್ಕೆ ಮಾಡ್ಕೊಳ್ಳಿ. ನಾನು ಮಾಡಿರೋ ಫೋಟೋಶೂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ.